ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನು? ಎ ಅನ್ನೋ ಪರ್ಸನ್ ಬಿ ಅನ್ನೋ ಪರ್ಸನ್ಗೆ ಮೆಸೇಜ್ ಕಳಿಸಿದರೆ ಎ ಮತ್ತು ಬಿ ಹೊರತುಪಡಿಸಿ ಜಗತ್ತಿನಲ್ಲಿ ಯಾರೂ ಇದನ್ನು ಓದಲು ಸಾಧ್ಯವಿಲ್ಲ. ಈವನ್ ವಾಟ್ಸಪ್ ಕೂಡ ಇದನ್ನು ಓದುವುದಕ್ಕೆ ಆಗುವುದಿಲ್ಲ. ಇದನ್ನೇ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತೀವಿ. ಆದರೆ ವಾಟ್ಸಪ್ಪಲ್ಲಿ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಲ್ರೆಡಿ ಇದೆ. ಆದರೆ ಅರಟ್ಟೈ ಇದನ್ನು ಇನ್ನೂ ನಿರ್ಮಿಸುತ್ತಿತ್ತು. ಇನ್ನೂ ಸಿಂಪಲ್ ಆಗಿ ನೋಡಿದರೆ ಎ ಅನ್ನೋ ಪರ್ಸನ್ ಒಂದು ಮೆಸೇಜ್ನ ಒಂದು ಬಾಕ್ಸಲ್ಲಿಟ್ಟು ಕಳಿಸಿದಾಗ ಬಿ ಅನ್ನೋ ಪರ್ಸನ್ ಮಾತ್ರ ಓಪನ್ ಮಾಡೋಕ್ಕಾಗುತ್ತೆ. ಏಕೆಂದರೆ ಆ ಬಾಕ್ಸ್ನ ಕೀಗಳು ಎ ಮತ್ತು ಬಿ ಹತ್ರ ಮಾತ್ರ ಇರ್ತವೆ. ಮಧ್ಯದಲ್ಲಿ ತೆಗೆದುಕೊಂಡು ಹೋಗುವವರು ಅದನ್ನು ಓಪನ್ ಮಾಡುವುದಕ್ಕೆ ಆಗುವುದಿಲ್ಲ. ಶ್ರೀಧರ್ ವೆಂಬೂರ್ ಅವರು ಎಕ್ಸ್ನಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಮಾಡಿದ್ದಾರೆ. ದಯವಿಟ್ಟು ಅರಟ್ಟೈ ಅಪ್ಡೇಟ್ ಮಾಡಿ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಟುನೈಟ್ ಎನೇಬಲ್ ಆಗುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಇನ್ನೂ ಕೆಲವೊಂದು ವಿವರಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ನೋಡೋದಾದರೆ ಆ್ಯಪ್ನ ಅಪ್ಡೇಟ್ ಮಾಡಿರಬೇಕು, ಕಾಂಟ್ಯಾಕ್ಟ್ಸ್ ಕೂಡ ಅಪ್ಡೇಟ್ ಆಗಿರಬೇಕು, ಗ್ರೂಪ್ ಚಾಟ್ ಎನ್ಕ್ರಿಪ್ಷನ್ ಸದ್ಯಕ್ಕೆ ಇಲ್ಲ, ಕೆಲವು ವಾರಗಳಲ್ಲಿ ಬರುತ್ತದೆ. ಇದೆಲ್ಲ ಚಿಕ್ಕ ಅಪ್ಡೇಟ್ ಅಲ್ಲ, ಇದೊಂದು ದೊಡ್ಡ ಟ್ರಾನ್ಸಿಷನ್. ಅಂದರೆ ಅರಟ್ಟೈ ಈಗ ಮೇಜರ್ ಸೆಕ್ಯೂರ್ ಮೆಸೇಜಿಂಗ್ ಆ್ಯಪ್ಸ್ ಲೆವೆಲ್ಗೆ ಪ್ರವೇಶಿಸುತ್ತಿದೆ. ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.